ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಹನುಮಾನ್ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆದಾಗೆ ಮತ್ತು ಪ್ರಶಾಂತ್ ವರ್ಮಾ ಅವರು ಬಿಗ್ ಆಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟಾರ ಜೈ ಹನುಮಾನ್ ಮೂವಿ ಬಗ್ಗೆದಾಗೆ. ಸೆಕೆಂಡ್ ನಾವು ಮಾತಾಡೋಣ ಬಾಲಿವುಡ್ ರಾಮಾಯಣ್ ಮೂವಿ ಬರ್ಲತ್ತದ. ಈಗ ರಾಮಾಯಣ್ ಮೂವಿ ಬರ್ಲತ್ತಂದ್ರೆ ನನಗೆ ಅಂಜಿಕೆ ಬಂತು. ಮೊನ್ನೆ ಬಂದಿತ್ತಲ್ಪ ಆದಿಪುರುಷ್ ಮೂವಿ, ಮತ್ತೇನು ರಾಮಾಯಣ್ ಮೇಲೆ ಮೂವಿ ಬರ್ಲತ್ತದ, ಮತ್ತೇನು ಖರಾಬ್ ಮಾಡ್ಲತ್ತಾರ ಆತೆಲ್ಲ ಭಯ ನನಗೆ ಅನಿಸಿತು. ಸೆಕೆಂಡ್ ನಾವು ಮಾತಾಡೋದು ಆ ಫಿಲ್ಮ್ ಡಾಕ್ಟರ್ ಪ್ರಶಾಂತ್ ವರ್ಮಾ ಜೈ ಹನುಮಾನ್ ಮೂವಿ ಬಗ್ಗೆದಾಗೆ. ಅವ್ರು ಬಿಗ್ ಆಗಿ ಒಂದು ಅನೌನ್ಸ್ಮೆಂಟ್ ಕೊಟ್ಟರು. ಏನಾಗಿ ಅನೌನ್ಸ್ಮೆಂಟ್ ಕೊಟ್ಟಂದ್ರು, ಈಗ ಜೈ ಹನುಮಾನ್ ಮೂವಿ ಏನದ, ಹನುಮಾನ್ ಮೇಲೆ ಪೂರಾ ಸ್ಟೋರಿ ಅದ. ಈಗ ಹನುಮಾನ್ ಕ್ಯಾರೆಕ್ಟರ್ ಯಾರು ರೋಲ್ ಪ್ಲೇ ಮಾಡತ್ತಾರ ಅಂದ್ರೆ ಅಫಿಷಿಯಲಿ ಅವ್ರು ಅನೌನ್ಸ್ಮೆಂಟ್ ಕೊಟ್ಬಿಟ್ಟರು. ಚಿರಂಜೀವಿ ಸರ್ ರೋಲ್ ಪ್ಲೇ ಮಾಡತ್ತಾರ ಅಂತಂದ್ರು. ಮತ್ತು ಸೆಕೆಂಡ್ ಶ್ರೀರಾಮ್ ಪ್ರಭು ಯಾರು ರೋಲ್ ಪ್ಲೇ ಮಾಡ್ಲತ್ತಾರ ಹನುಮಾನ್ ಮೂವಿ ಒಳಗೆ ಅಂತಂದ್ರು. ಬಟ್ ಎಲ್ಲಿ ವೇಟ್ ಮಾಡಿಲ್ಲ, ಅವರು ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟರು. ಇಲ್ಲಿ ನಾವು ಸರ್ ಮಹೇಶ್ ಬಾಬು ಅವ್ರಿಗೆ ಕೇಳತ್ತೀವಿ ಶ್ರೀರಾಮ್ ಪ್ರಭು ರೋಲ್ ಪ್ಲೇ ಮಾಡ್ಲಕ್ಕು ಜೈ ಹನುಮಾನ್ ಮೂವಿ ಒಳಗೆ ಅಂತಂದ್ರು. ಅದು ನಿಜವಾಗ್ಲೂ ಕೆಳಗೆ ನಾನು ಶಾಕ್ ಅದೆ. ಈ ಜಲ್ದಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟರು ಬಿ ಇಲ್ಲಿ, ಮತ್ತು ಮಹೇಶ್ ಬಾಬು ಶ್ರೀರಾಮ್ ಪ್ರಭು ರೋಲ್ ಪ್ಲೇ ಮಾಡತ್ತನ ಮಟ್ಟ ಖುಷಿ ಆಯ್ತು. ಯಾಕಂದ್ರೆ ಅವ್ರ ಫೇಸ್ ಅಲ್ಲಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆಗಿ ಸೂಟಬಲ್ ನನಗೆ ಅನಿಸ್ತದ. ಶ್ರೀರಾಮ್ ಪ್ರಭು ಅವ್ರ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿ ಮಾಡ್ತಾರ ನನಗೆ ಅನಿಸ್ತದ ಮಹೇಶ್ ಬಾಬು ಮಾಡ್ಲತ್ತಾರ. ಬಟ್ ಒಂದ್ ಕಡೆ ಚಿರಂಜೀವಿ ಸರ್ನು, ಯಾಕಂದ್ರೆ ಚಿರಂಜೀವಿ ಸರ್ನು ಸೂಟಬಲ್ ಆತರ ಕರೆಕ್ಟ್ ಆಗಿ ಪ್ರೆಸೆಂಟೇಷನ್ ಅಂತ ಕಾಣ್ತದ. ಬಟ್ ಜೈ ಹನುಮಾನ್ ಮೂವಿಗೆ CG ಅಲ್ಲಿ VFX ಅಲ್ಲಿ ಬಜೆಟ್ ಅಲ್ಲಿ ಹೈಲಿ ಇನ್ನ ಇರ್ತದೆ. ಯಾಕಂದ್ರೆ 100+ ವರ್ಲ್ಡ್ ವೈಡ್ ಫಿಲ್ಮ್ ಗಳಿಸ್ಬಿಟ್ಟದ. ಸೆಕೆಂಡ್ ಫಿಲ್ಮ್ ಡಾಕ್ಟರ್ ಪ್ರಶಾಂತ್ ವರ್ಮಾ ಅವರು ಏನಂದ್ರು ಅಂದ್ರೆ, ಅವಾಗೆ ಒಂದು ಮಾತು ಕೊಟ್ಟಿರು, ಹನುಮಾನ್ ಮೂವಿಲಾಸಿ ₹5 ಅಯೋಧ್ಯ ರಾಮ ಮಂದಿರ ಟ್ರಸ್ಟಿಗೆ ಹೋತು ಅಂತ ಅವಾಗೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟರು. 5 ಕೋಟಿ ಅಯೋಧ್ಯ ರಾಮ ಮಂದಿರ ಟ್ರಸ್ಟಿಗೆ ಹೋದು ಅಂದ್ರೆ ನೀವು ಎಷ್ಟು ಸಾರಿನ ಮೂವಿ ನೋಡ್ಲಕ್ಕೆ ಹೋಗಿ ನೀವು ಪ್ರತಿಯೊಂದು ಟಿಕೆಟ್ ಮೇಲೆ ₹5 ರಾಮ ಮಂದಿರಕ್ಕೆ ಹೋಗ್ತಾವ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರು. 5 ಕೋಟಿ ಅಯೋಧ್ಯ ರಾಮ ಮಂದಿರಕ್ಕೆ ಹೋದು. ಇದೊಂಥರ ಮುಟ್ಟ ಖುಷಿ ಅದ ಪ್ರಶಾಂತ್ ವರ್ಮಾ ಅವರು. ಮತ್ತು ಪ್ರಶಾಂತ್ ವರ್ಮಾ ಇಲ್ಲಿನೂ ಒಂದು ಮಾತು ಕೊಟ್ಟರು. ಏನಪ್ಪ ಅಂತಂದ್ರೆ, ಈಗ ಸಣ್ಣ ಸಣ್ಣ ಗುಡಿಗಳಲ್ಲ, ಅದಕ್ಕೂ ನಾವು ನೋಡ್ಲಕ್ಕೆ ಕೋಶಿಶ್ ಮಾಡ್ತೀವಿ. ಯಾವ್ದನ್ನ ನಮ್ಮ ಮೂವಿ ಹಿಟ್ ಆಯ್ತು ಆ ಗುಡಿಗೆ ಚಲೋ ಬೆಟರ್ ಮಾಡ್ತೀವಿ, ಇನ್ನೂ ಡೆವಲಪ್ ಮಾಡ್ತೀವಿ ಅಂತ ಈ ಥರನೂ ಅನೌನ್ಸ್ಮೆಂಟ್ ಕೊಟ್ಟರು. ಐ ಹೋಪ್ ನಿಜವಾಗ್ಲಿ ಇಂಥ ಮುಟ್ಟ ಕಡಿಮೆ ಡಾಕ್ಟರ್ಗಳು ಇರ್ತಾರ, ನಮ್ಮ ಗುಡಿಗಾಲಿ ಟೆಂಪಲ್ಗಾಲಿ ಇಷ್ಟು ಚಲೋ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೊಡ್ಲತ್ತಾರ. ಈ ಹನುಮಾನ್ ಮೂವಿ ಎಷ್ಟು ಕಲೆಕ್ಷನ್ ಮಾಡಿದಲ್ಲ, ನೆಕ್ಸ್ಟ್ ಜೈ ಹನುಮಾನ್ ಮೂವಿ ಸಲಕ್ಕೆ ನಾವು ಚಲೋ ಮಾಡ್ತೀವಿ, ಚಲೋ ಅದಕ್ಕೆ ರೊಕ್ಕ ಹಾಕ್ತೀವಿ. ಮತ್ತು ನೆಕ್ಸ್ಟ್ ಏನಂದ್ರೆ, ಎಲ್ಲೇನ ಟೆಂಪಲ್ ಸಣ್ಣ ಇದ್ದಾಗ ಚಲೋ ಬೆಟರ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅಂತ ಈ ಥರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಬಿಟ್ಟು. ನಾನು ಯಾವ ಡೈರೆಕ್ಟರ್ ಲಾಸ್ನ ಈ ಥರ ಮಾತನ್ನ ಕೇಳಿದಿಲ್ಲ. ಪ್ರಶಾಂತ್ ವರ್ಮಾ ಒಂದು ಹೆಂಗ್ ಡೈರೆಕ್ಟರ್ ಇಷ್ಟು ಒಳ್ಳೆ ಬುದ್ಧಿಲಾಸ ಅವರು ಒಂದು ಮಾತು ಹೇಳಿದ್ರು ನಮಗೆ ನಿಜವಾಗ್ಲಿ ನಾ ಕೆಳಗೆ ಶಾಕ್ ಅದೆ. ಸರಿಯಾಗೈತೆ ಅದೊಂದು ಪಾಯಿಂಟ್ ಕೆಳಗೆ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಬಾಲಿವುಡ್ ರಾಮಾಯಣ್ ಮೂವಿ ಬರ್ಲತ್ತದ. ಖುಷಿ ಅದ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸ್ವಲ್ಪ ಡಿಸಪಾಯಿಂಟ್ ನನಗೆ ಅನ್ಸುತ್ತೆ. ಈಗ ಡಿಸಪಾಯಿಂಟ್ ನನಗೆ ಯಾಕೆ ಅನ್ಸ್ಲತ್ತಂದ್ರೆ, ಈಗ ನಿತೀಶ್ ತಿವಾರಿ ಫಿಲ್ಮ್ ಆ್ಯಕ್ಟರ್ ಅದ. ಈಗ ಅವ್ರು ಏನೋ ಅನೌನ್ಸ್ಮೆಂಟ್ ಕೊಟ್ಟಾರ, ನನ್ನ ಫಿಲ್ಮ್ನಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಇರ್ತಾರೆ. ರಣವೀರ್ ಕಪೂರ್ ಆಗಲಿ, ಸಾಯಿ ಪಲ್ಲವಿ ಆಗಲಿ, ಯಶ್ ಆಗಲಿ, ಮತ್ತು ಸನಿ ದೇವಲ್ ಆಗಲಿ, ಈ ಥರ ಬಿಗ್ ಆಗಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಅನೌನ್ಸ್ಮೆಂಟ್ ಕೊಟ್ಬಿಟ್ರು. ಏನು ಆ್ಯಕ್ಟರ್ ನೋಡಿಗಿಸಿ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ಬೇಕಾ ಶ್ರೀರಾಮ್ ಪ್ರಭು ಸ್ಟೋರಿ? ಇಲ್ಲಲ್ಲ. ಇದು ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟಿರಿ, ಸರಿಯಾಗದ. ನೀವು ರಾಮಾಯಣ್ ಮೇಲೆ ಮೂವಿ ಮಾಡ್ಲತ್ತಿರು, ಅದನ್ನು ಸರಿಯಾಗದ. ಬಟ್ ಏನು ಬಿಗ್ ಆ್ಯಕ್ಟರ್ ಇಟ್ಗೆಸಿ ನಾವು ಮೂವಿ ಮಾಡಬೇಕು ಅದು ಹಿಟ್ಟಾಗ್ತದ, ಅದು ರಾಂಗ್. ಎಕ್ಸಾಂಪಲ್ ನಮ್ಮ ಎದುರಾದ ಆದಿಪುರುಷ್ ಮೂವಿ, ಪ್ರಭಾಸ್ ಗೌರ್ ಬಿಗ್ ಸ್ಟಾರ್ ಗ್ಲೋಬಲ್ ಫಿಲ್ಮ್ ಡಾಕ್ಟರ್ ಓಂ ರಾವತ್. ಏನೈತೆ, ಎಷ್ಟು ಬಜೆಟ್ ಇತ್ತು? 500, 600, 700 ಕೋಟಿ ಬಜೆಟ್ ಇತ್ತು. ಎಷ್ಟು ಪ್ರಾಬ್ಲಮ್ ಆಯಿತು CG LIC VFX ಲಾಸಿ, ಎಷ್ಟು ಪ್ರಾಬ್ಲಮ್ ಕೊಟ್ಟಿತ್ತು ಮೂವಿ. ಫಿಲ್ಮ್ ಡಾಕ್ಟರ್ ಅವಾಗೆ ಅಂದರು, ನಮ್ಮ ಕ್ರಿಯೇಟಿವಿಟಿಲಾಸ್ ರಾಮಾಯಣ್ ಮೂವಿ ಮಾಡ್ಲತ್ತೀವಿ, ಇದು ನಮ್ಮ ಇಷ್ಟ ಪ್ರಕಾರ ಆಲತ್ತದ, ಇದು ಹಿಂಗೆ ಇರ್ತದ, ಇದು ಚಲೋ ಕಾಣ್ತದ, 3Dದಾಗ ನೋಡ್ರಿ ಇನ್ನೂ ಬೆಟರ್ ಸೀನ್ಗಳು ಕಾತಂತ ಈ ಥರ ಎಲ್ಲ ಅಂದ್ಬಿಟ್ರು. ಏನು ಪ್ರಾಬ್ಲಮ್ ಆಯ್ತು? ಒಂದು ಕ್ಯಾರೆಕ್ಟರ್ ನಮಗೂ ಸೂಟಬಲ್ ನಮಗೆ ಅನಿಸ್ಲಿಲ್ಲ ಮೂವಿ ನೋಡೋ ಮಟ್ಟಿಗೆ. ಈಗ ನಿತೀಶ್ ತಿವಾರಿ ಅವರು ನಾವು ಮಾತಾಡ್ಬೇಕಂದ್ರು, ಈ ಫಿಲ್ಮ್ನಲ್ಲಿ ಯಶ್ ಕ್ಯಾರೆಕ್ಟರ್ ಅದ ರಾವಣ್ ಪ್ಲೇ ಮಾಡ್ಲತ್ತಾರ. ಅವರು ಶ್ರೀರಾಮ್ ಪ್ರಭು ರೋಲ್ ಯಾರು ಪ್ಲೇ ಮಾಡ್ಲತ್ತಾರ ಅಂದ್ರೆ ರಣವೀರ್ ಕಪೂರ್ ಅವ್ರು ರೋಲ್ ಪ್ಲೇ ಮಾಡ್ಲತ್ತಾರ. ರಣವೀರ್ ಕಪೂರ್ ಗುಡ್ ಆ್ಯಕ್ಟರ್ ಇಲ್ಲಂತಿಲ್ಲ. ಆ್ಯನಿಮಲ್ ಮೂವಿ ಆಗಲಿ, ಬರ್ಫಿ ಮೂವಿ ಆಗಲಿ, ಎಕ್ಸಾಂಪಲ್ ನಮ್ಮ ಮಾತ್ರ ರಾಕೆಟ್ ಸಿಂಗ್ ಮೂವಿ, ಅವ್ರ ಆ್ಯಕ್ಟಿಂಗ್ ನನಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಬಟ್ ಅವ್ರಿಗೆ ಹೆಂಗ್ ಲುಕ್ನಾಗ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತೀರಿ? ಶ್ರೀರಾಮ್ ಪ್ರಭು ಲುಕ್ನಾಗು ಇದು ಸೆಕೆಂಡ್ ಪಾರ್ಟ್ನ ಮೂವಿ ಬರೋದ. ಫಸ್ಟ್ ಪಾರ್ಟ್ನಾಗ ಶ್ರೀರಾಮ್ ಪ್ರಭು ಸಣ್ಣ ವಯಸ್ಸಿನಾಗ ಸ್ಟೋರಿ ತೋರಿಸ್ತೀನಿ ಅಂತ ಅಲ್ಲತ್ತೀರಿ ನೀವು. ಬಟ್ ಹೆಂಗ್ ಲುಕ್ನಾಗ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತೀರಿ? ಅದು ಲುಕ್ ಕಾಣಬೇಕಲ್ಲ. ಯಾಕಂದ್ರೆ ರಣವೀರ್ ಕಪೂರ್ಗೆ ಎಷ್ಟು ಲುಕ್ ಅಂತ ಪ್ರೆಸೆಂಟೇಷನ್, ಲುಕ್ ಹೆಂಗ್ ಲುಕ್ನಾಗ ಪ್ರೆಸೆಂಟೇಷನ್ ಕೊಡಂಗಿದ್ದೀನಿ. ಎಕ್ಸಾಂಪಲ್ ನಾವು ಮಾತಾಡ್ಬೇಕು, ಆ್ಯನಿಮಲ್ ಮೂವಿ ಒಳಗೆ ಒಂದು 2 ನಿಮಿಷ 3 ನಿಮಿಷದ ಅದು ಹೆಂಗ್ ಲುಕ್ನಾಗ ಪ್ರೆಸೆಂಟೇಷನ್ ಕೊಟ್ಟರೆ ನಾವು ಕಾಲೇಜ್ ಹೋಗೋ ಮಟ್ಟಿಗೆ ಅದು ಸೀನ್ ಅದು ಅಲ್ಲಿ ಹೆಂಗ್ ಲುಕ್ನಾಗ ಸರಿಯಾಗಿತ್ತು. ಬಟ್ ಇಲ್ಲಿ ಲುಕ್ನಾಗ ಪ್ರೆಸೆಂಟೇಷನ್ ಕಾಣ್ಬೇಕು ಅಂದ್ರೆ 10 ವರ್ಷ 15 ವರ್ಷ 20 ವರ್ಷ ವಯಸ್ಸಿನಾಗು ಅದು ಹೆಂಗ್ ಲುಕ್ ಹೆಂಗಿರ್ತದ, ಅದು ಹೆಂಗ್ ಲುಕ್ನಾಗ ಪ್ರೆಸೆಂಟೇಷನ್ ಕೊಡಬೇಕು, ಅದು 3 ಗಂಟೆ ಇಟ್ ಈಸ್ ನಾಟ್ ಪಾಸಿಬಲ್
ನನಗೆ ಅನಿಸ್ತದೆ. ಯಾಕಂದ್ರೆ ಎಷ್ಟು ನೀವು ಸಿ ಜಿ ಅಲ್ಲಿ ವಿ ಎಫ್ ಎಕ್ಸ್ ಅಲ್ಲಿ ಎಷ್ಟನ್ನ ಖರ್ಚು ಮಾಡ್ರಿ ನೀವು ಆ ಥರ ಹೆಂಗ್ ಲುಕ್ನಾಗ ಪ್ರೆಸೆಂಟೇಷನ್ ರಣವೀರ್ ಕಪೂರ್ ಆ ಥರ ಕಾಣಲ್ಲ. ಅವಾಗ ನೋಡ್ಬೇಕಾಗ್ತದ ಇವ್ರು ಹೆಂಗೆ ಕ್ರಿಯೇಟಿವಿಟಿ ಮಾಡಿಸಿ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾನೆ. ಸ್ವಲ್ಪ ನನಗೆ ಇಲ್ಲಿ ತನ ಡೌಟ್ ನನಗೆ ಅನ್ಸ್ಲತ್ತದ. ಸೆಕೆಂಡ್ ನಾವು ಮಾತಾಡೋ ಈ ಮೂವಿ ಒಂದು ಸ್ಟ್ರೆಂತ್ ಅಂತೀವಲ್ಲ, ಹನುಮಾನ್ಜಿ ಕ್ಯಾರೆಕ್ಟರ್ ಯಾರು ರೋಲ್ ಪ್ಲೇ ಮಾಡ್ತಾರೆ. ಸೊ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ ಏನೋ, ಬಟ್ ಒಂದು ಮೇಕರ್ಸ್ನ ಬಂದ ಒಂದು ಮೆಸೇಜ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಹನುಮಾನ್ಜಿ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರ ಸನಿ ದೇವಲ್ ಅವರು. ಇದು ಮೂವಿ 30 ವರ್ಷ ಪಹಲೆ ಬರಬೇಕಿತ್ತು. ಹಾಂ, 100% ಸನ್ನಿ ದೇವಲ್ ಅವರು ಹನುಮಾನ್ಜಿ ಕ್ಯಾರೆಕ್ಟರ್ ಪರ್ಫೆಕ್ಟ್ಲಿ ಸೂಟಬಲ್ ನಾನೇ ಅಂತಿದ್ದೆ. ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಈಗ ಸನ್ನಿ ದೇವಲ್ ವಯಸ್ಸಾದ 60+, ಸರಿಗ. ಈಗ ಹನುಮಾನ್ಜಿ ಬಾಲ್ ಬ್ರಹ್ಮಚಾರಿ, ಅದು ಎನರ್ಜಿ, ಅದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ಅದು ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ, ಅದು ವಯಸ್ಸಿನಾಗ ಅಂದ್ರೆ ಒಂದು ಹೆಂಗ್ ಲುಕ್ನಾಗ ಹೆಂಗ್ ಪ್ರೆಸೆಂಟೇಷನ್ ಕೊಡ್ತಾರೆ. ಎಷ್ಟನ್ನ ನೀವು ಸಿ ಜಿ ಐ ವಿ ಎಫ್ ಎಕ್ಸ್ ಎಷ್ಟನ್ನ ಕ್ಯಾಮ್ರಾ ವರ್ಕ್ ಅಲಸಿ ಎಷ್ಟನ್ನ ಪ್ರೆಸೆಂಟೇಷನು ಮೇಕಪ್ ಆಸಿ ಎಷ್ಟನ್ನ ಚಲೋ ಮಾಡ್ರಿ, ಅದು ಹೆಂಗ್ ಲುಕ್ನಾಗ ಅಷ್ಟು ಕಾಣಲ್ಲ. ಎಷ್ಟನ್ನು ಪ್ರಯತ್ನ ಮಾಡ್ರಿ ರೊಕ್ಕ ಹಾಕಿಸಿ ಇನ್ನೂ ಚಲೋ ಮಾಡ್ತೀವಿ ಅಂತಂದ್ರೆ ಅದು ಹೆಂಗ್ ಲುಕ್ನಾಗ ಎಲ್ಲನೂ ಸೂಟಬಲ್ ನನಗೆ ಅನ್ಸಲ್ಲ. 3 ಗಂಟೆ ಶ್ರೀರಾಮ್ ಪ್ರಭು ಅಲ್ಲಿ ಹನುಮಾನ್ಜಿ ಅಲ್ಲಿ ಹೆಂಗ್ ಪ್ರೆಸೆಂಟೇಷನ್ ಕೊಡ್ತೀವಿ. ಈಗ ಥರ್ಡ್ ಒನ್ ನಾವು ಮಾತಾಡ್ಬೇಕಂದ್ರೆ ಯಶ್ ಬಗ್ಗೆದಾಗೆ ನೋಡ್ರಿ. ಯಶ್ ಅವರು ಗ್ಲೋಬಲಿ ಸೂಪರ್ ಸ್ಟಾರ್ ಅದ. ಕೆ ಜಿ ಎಫ್ ಚಾಪ್ಟರ್ 1 ಚಾಪ್ಟರ್ 2 ಹಿಟ್ ಆದಮೇಲೂ ಎಲ್ಲೂ ಸುಮ್ಮನೆ ಗ್ಲೋಬಲ್ ಎಲ್ಲ ಸುಮ್ಮನೆ ವೇಟ್ ಮಾಡ್ತೀವಿ ಯಶ್ ಅವ್ರ ಅಪ್ಕಮಿಂಗ್ ಮೂವಿ ಯಾವುದದ. ರೀಸೆಂಟ್ಲಿ ಒಂದು ಮೂವಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರು ಅವರು. ಸೊ ಈ ಮೂವಿ ಶ್ರೀರಾಮ್ ಪ್ರಭು ಮೇಲೆ ಮೂವಿ ಬರ್ಲತ್ತದ. ಇಲ್ಲಿ ರಾವಣ್ ಕ್ಯಾರೆಕ್ಟರ್ ಯಶ್ ಅವ್ರು ಪ್ಲೇ ಮಾಡ್ಲತ್ತಾರ. 100% ಸೂಟಬಲ್ ಅವರ. ಯಾಕಂದ್ರೆ ಆ್ಯಕ್ಟಿಂಗ್ ಎಲ್ಲಿ ಡಿಸಪಾಯಿಂಟ್ ಇಲ್ಲ, ಫೇಸ್ ಎಕ್ಸ್ಪ್ರೆಷನ್ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಪರ್ಫೆಕ್ಟ್ಲಿ ಇಲ್ಲಿ ರಾವಣ್ ಕ್ಯಾರೆಕ್ಟರ್ ಸೂಟಬಲ್ ಆತಾರ. ಬಟ್ ಅಫಿಷಿಯಲಿ ಏನು ಯಶ್ ಅವರು ಅನೌನ್ಸ್ಮೆಂಟ್ ಕೊಟ್ಬಿಟ್ಟಾರ, ಅದನ್ನು ಇನ್ನೂ ಎಲ್ಲಿ ಗೊತ್ತಾಗಿಲ್ಲ. ಈ ಮೂವಿ 2025 2026 ಇದು ಮೂವಿ ಬರೋದದ. ಫೋರ್ತ್ ಒನ್ ನಾವು ಮಾತಾಡ್ಬೇಕಂದ್ರೆ ಸಾಯಿ ಪಲ್ಲವಿ ಅವರು. ಆಬ್ವಿಯಸ್ಲಿ ಅವ್ರ ಆ್ಯಕ್ಟಿಂಗ್ ಸರಿಯಾಗದ, ಅವ್ರ ಫೇಸ್ ಎಕ್ಸ್ಪ್ರೆಷನ್ ಸರಿಯಾಗದ. ಇಲ್ಲಿ ಸೀತಮ್ಮ ಕ್ಯಾರೆಕ್ಟರ್ನಾಗೂ ಪರ್ಫೆಕ್ಟ್ಲಿ ಸೂಟಬಲ್ ಅವ್ರು ಅನ್ನಿಸ್ತಾರೆ. ಐ ಹೋಪ್ ನೋಡ್ಬೇಕತ್ತದ ಈ ಫಿಲ್ಮ್ನಲ್ಲಿ ಸಾಯಿ ಪಲ್ಲವಿ ಹೆಂಗೆ ಪರ್ಫಾರ್ಮೆನ್ಸ್. ಯಾಕಂದ್ರೆ ಸರಿಯಾಗದ. ಅವ್ರು ಎಷ್ಟನ್ನ ಮೂವಿಗಳು ನಾನು ನೋಡಿರಲ್ಲ, ಅವ್ರ ಆ್ಯಕ್ಟಿಂಗ್ ಅವ್ರ ಡ್ಯಾನ್ಸಲ್ಲಿ ಎಲ್ಲಿ ನಮಗೆ ಡಿಸಪಾಯಿಂಟ್ ಅನ್ಸಲ್ಲ. ಒಂದು ಎನರ್ಜಿ ಲಾಸೆ ಅವ್ರ ಆ್ಯಕ್ಟಿಂಗ್ ಇರ್ತದೆ, ಚಲೋ ಕಾಣ್ತದೆ ನಮಗೆ ಮೂವಿ ಸ್ಕ್ರೀನ್ನಾಗ ನೋಡ್ಲಕ್ಕೆ ಅವ್ರಿಗೆ. ಈ ಮೂವಿ ಒಳಗೆ ನೋಡ್ಬೇಕತ್ತದ ಅವ್ರದ್ದು ಹೆಂಗೆ ಪರ್ಫಾರ್ಮೆನ್ಸ್ ಅದ. ಈ ಮೂವಿ ಒಳಗೆ ನೋಡ್ಬೇಕತ್ತದ ಸೀತಮ್ಮ ಕ್ಯಾರೆಕ್ಟರ್ ಹೆಂಗೆ ರೋಲ್ ಪ್ಲೇ ಮಾಡ್ತಾರೆ. ಇನ್ನೊಂದು ಏನು ಪಾಯಿಂಟ್ ಅಂತಂದ್ರೆ ರಾಮಾಯಣ್ ಸಾಗರ್ ಮೂವಿ ಬಂದಿತ್ತು, ರಾಮಾಯಣ್ ಮೂವಿ ಅದೇ ಭಕ್ತಿ ಲಾಸಿ, ಅದೇ ಪ್ರೆಸೆಂಟೇಷನ್, ಅದೇ ನಮ್ಮ ಸಂಸ್ಕೃತಿ ಬಗ್ಗೆದಾಗೆ ನಮ್ಮ ರಾಮಾಯಣ ಬಗ್ಗೆದಾಗೆ ಪರ್ಫೆಕ್ಟ್ಲಿ ಆಗಿ ತೋರಿಸ್ತಾರೆ. ನನಗಂತರ್ಗ ಅನಿಸಲ್ಲ ಅದೇ ತೋರ್ಸಾರಪ್ಪ ಅಂತ. ಯಾಕಂದ್ರೆ ಬಾಲಿವುಡ್ಲಸ್ ಮೂವಿ ಬರ್ಲತ್ತಂದ್ಮೇಲೆ ಸ್ವಲ್ಪ ನಾವು ಡೌಟ್ ಇರ್ತದೆ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರೆ. ಹಾಂ, ತೆಲುಗು ಇಂಡಸ್ಟ್ರಿಲಾಸಿ ಕನ್ನಡ ಇಂಡಸ್ಟ್ರಿಲಾಸಿ ಈ ಥರ ಮೂವಿಗಳು ಬರ್ಲತ್ತೀವಿ ಅಂದ್ರೆ ನಮಗೆ ಒಂದು ಕಡೆ ಸ್ಯಾಟಿಸ್ಫೈ ಇರ್ತೈತೆ. ಪರ್ಫೆಕ್ಟಾಗಿ ಮಾಡ್ತಾರಪ್ಪ, ಡಾಕ್ಟರ್ ಯಾರನ್ನೆಲ್ಲ ಚಲೋ ಮಾಡ್ತಾರೆ, ನಮ್ಗೆ ಸ್ವಲ್ಪ ಇದು ಇರ್ತೈತೆ. ಬಟ್ ಬಾಲಿವುಡ್ಲಸ್ ಮೂವಿ ಬರ್ಲತ್ತದ ಅಂದರು ಎಲ್ಲೆಲ್ಲಿ ನನಗೆ ಸ್ವಲ್ಪ ಭಯ ಅನಿಸ್ಲತ್ತದ. ಅವು ಡಾಕ್ಟರ್ ಮೇಲೆ ನನಗಿಲ್ಲ. ಈ ಫಿಲ್ಮ್ ಪ್ರೊಡ್ಯೂಸರ್ ಯಾರು ಮಾಡ್ಲತ್ತಾರ ಅದು ಮೇನ್ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಹೆಂಗೆ ಪ್ರೊಡ್ಯೂಸರ್ ರೊಕ್ಕ ಕೊಡ್ತಾನ, ಇಲ್ಲಿ ಅವರೇ ಅದೇ ಪರ್ಫಾರ್ಮೆನ್ಸ್ ಅದ, ಅದೇ ಸ್ಟೋರಿ ಇವ್ರು ಬರೀತಾರ. ಇದು ನೋಡ್ಬೇಕಾಗ್ತದೆ ಈ ಫಿಲ್ಮ್ ಸ್ಟೋರಿ ಹೆಂಗೆ ಬರೀತಾರ. ಏನು ರಾಮಾಯಣ್ ಸಾಗರ್ಲಾಸೆ ಮೂವಿ ಸ್ಟೋರಿ ತೊಗೊಂಡ್ಗೆಸ್ ಬರ್ತಾರೆ ಈ ಫಿಲ್ಮ್ನಲ್ಲಿ. ಅರುಣ್ ಗೋಯಲ್ ಸರ್ನು ಅರ. ಫಸ್ಟ್ ರಾಮಾಯಣ್ ಮೂವಿ ಬಂದಾಗ ಎಲ್ಲೋಸ್ ಮಂದಿ ಗೊತ್ತದ, ಎಲ್ಲೋಸ್ ಮಂದಿ ಸಣ್ಣಗಿಲಾಸೆ ಅವನಿಗೆ ನೋಡ್ಕೊತ ಬಂದ್ವಿ. ಶ್ರೀರಾಮ್ ಪ್ರಭು ಹಿಂಗೆ ಲುಕ್ನಾಗ ಇರ್ತಿರ್ಬೇಕು. ಎಷ್ಟೋ ಸೀರೀಸ್ಗಳು ಅವರು ನೋಡಿ ನಾವು. ಗೋಯಲ್ ಈ ಫಿಲ್ಮ್ನಲ್ಲಿ ಏನು ಅವ್ರ ಪ್ರಕಾರ ಆ್ಯಕ್ಟಿಂಗ್ ಇರ್ತದ, ಏನು ಡಾಕ್ಟರ್ ಹೆಂಗೆ ಹತ್ತಾರ ಅವ್ರ ಪ್ರಕಾರ ಆಗ್ತದ, ಇವೆಲ್ಲ ಡೌಟ್ಗಳು ನನಗೆ ಅವ. ನಾ ಅಂತೀನಲ್ಲ ಹನುಮಾನ್ಜಿ ಕ್ಯಾರೆಕ್ಟರ್ ಒಂದು ಹೆಂಗ್ ಲುಕ್ನಾಗಲ್ಲ, ಒಂದು ಬಾಲ್ ಬ್ರಹ್ಮಚಾರಿ ಲುಕ್ನಾಗಲ್ಲಿ. ಫ್ರೆಂಡ್ಸ್, ನಾವು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೆ ಏನು ಅನ್ಸಲ್ತಂದ್ರು ಇಲ್ಲಿ ಹನುಮಾನ್ಜಿ ಕ್ಯಾರೆಕ್ಟರ್ ಯಾರು ರೋಲ್ ಪ್ಲೇ ಮಾಡಬೇಕಂದ್ರು ನನಗೆ ಒಂದೇ ಅನಿಸ್ತದ, ಧ್ರುವ ಸರ್ಜಾ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಲಾಸಿ ಅವ್ರು ರೋಲ್ ಪ್ಲೇ ಮಾಡಿದ್ರು ಡೆಫಿನೆಟ್ಲಿ ಹನುಮಾನ್ಜಿ ಕ್ಯಾರೆಕ್ಟರ್ದಾಗಲಿ ಸೂಟಬಲ್ ಅವ್ರು ಅನಿಸ್ತು. ಯಾಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಬಾಲ್ ಬ್ರಹ್ಮಚಾರಿ ಲುಕ್ ಆಗಲಿ, ಅದೆಲ್ಲ ಲುಕ್ ಅವ್ರ ಫೇಸ್ನಲ್ಲಿ ಕಾಣ್ತದೆ. ಬಟ್ ನೋಡ್ಬೇಕಾಗ್ತದ ಇಲ್ಲಿ ಸಿ ಜಿ ಐ ವಿ ಎಫ್ ಎಕ್ಸ್ ಲಾಸಿ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರ, ಇವೆಲ್ಲ ನಂಗೆ ಡೌಟ್ ಅವಪ್ಪ. ಯಾಕಂದ್ರೆ ಹೈಲಿ ಬಜೆಟ್ನಾಗ ಫಿಲ್ಮ್ ಬರ್ಲತ್ತದ. ನಾ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಬಿಗ್ ಆ್ಯಕ್ಟರ್ಗಳು ಇಟ್ಗೆಸ್ ಮೂವಿಗಳು ಮಾಡ್ಲತ್ತಾರ. ಇದು ಶ್ರೀರಾಮ್ ಪ್ರಭು ಮೇಲೆ ಮೂವಿ ಬರ್ಲತ್ತದ. ಎಕ್ಸಾಂಪಲ್ ನಾ ಮೊನ್ನೆ ರೀಸೆಂಟ್ಲಿ ಮೂವಿ ನೋಡ್ಗೆಸ್ ಬಂದಿದ್ದೇನೋ, ಎಲ್ಲ ತಲೆ ಖರಾಬ್ ಆಗಿದ್ದು ನಮ್ಮ ಮೂವಿ ನೋಡ್ಗೆಸಿ. ರೀಸೆಂಟ್ಲಿ ಗಣಪತ್ ಮೂವಿ ಬಂದಿತ್ತು. ಗಣಪತ್ ಮೂವಿ ದೇವ್ರ ಹೆಸರು ಇಟ್ಟಿಗೆಸಿ ಒಂದು ಬಕ್ವಾಸ್ ಮೂವಿ ಮಾಡಿಗೆಸ್ ಬಿಟ್ಟಿರು. ಅದು ಯಾರಿಗೆ ಇಷ್ಟ ಆಗಿತ್ತು? ಏನು ಆ್ಯಕ್ಟಿಂಗ್ ಇತ್ತು ಅದು. ಆ ಕಡೆ ಜಂಪ್ ಮಾಡೋದು, ಈ ಕಡೆ ಜಂಪ್ ಮಾಡೋದು, ಇದು ಸೀನ್ಗಳು ಅದು ಸೀನ್ಗಳು ಏನಿತ್ತು. ಅಮಿತಾಬ್ ಬಚ್ಚನ್ ಸರ್ ಇದ್ರು ಫಿಲ್ಮ್ನಲ್ಲಿ. ಅವ್ರ ಆ್ಯಕ್ಟಿಂಗ್ ಏನಿತ್ತು ಅಂದ್ರೆ ಅವ್ರ ಮುಖದಲ್ಲಿ ಒಂದು ಫೇಸ್ ಎಕ್ಸ್ಪ್ರೆಷನ್ ಇಲ್ಲ. ಅದು ಬಿಳಿ ಬಟ್ಟೆ ಉಡಿಸ್ಕೆ ಅವನಿಗೆ ಕೂಡಿಸ್ಬಿಟ್ಟಾರ. ಏನು ಹೇಳ್ಬೇಕು. ಮತ್ತು ಆ ಡಾಕ್ಟರ್ಸ್ ಅನ್ನು ಸೆಕೆಂಡ್ ಪಾರ್ಟ್ನು ಅನೌನ್ಸ್ಮೆಂಟ್ ಕೊಟ್ಬಿಟ್ಟರು. ಸೆಕೆಂಡ್ ಪಾರ್ಟ್ನು ತರಂಗಿದ್ದೀನಂತ. ಫಿಲ್ಮ್ ಬಜೆಟ್ ನೋಡ್ರಲ್ಲ ನೀವು, ಅಂದು 300 ಕೋಟಿ 400 ಕೋಟಿ 500 ಕೋಟಿ ಫಿಲ್ಮ್ ಬಜೆಟ್ ಕೊಡ್ತಾವ.
ಈಗ ಬಾಲಿವುಡ್ಸ್ ಮೂವಿಗಳು ಬರೋದು ಸ್ವಲ್ಪ ಹೆದಿ ಧಕ್ ನಮಗೆ ಅನ್ಸ, ಯಾಕಂದ್ರೆ ಎಕ್ಸಾಂಪಲ್ ನಿಮ್ಮ ಎದುರೇ ಬರ್ತದ. ಶ್ರೀರಾಮ್ ಪ್ರಭು ಮೂವಿ ಬಂದಿತ್ತು, ಆದಿಪುರುಷ್, ಎಷ್ಟೋ ಮೂವಿಗಳು ಬಂದವ. ನನಗಂತಾಗ ಬೆಟರ್ ಮೂವಿ ಅಂತಾಗ ಆ್ಯನಿಮೇಷನ್ ಮೂವಿ ಬಂದಿತ್ತು ನೋಡಿ, ಜಾಪನೀಸ್ ಅವ್ರದ್ದು. ಅದು ಎಷ್ಟು ಸರಿಯಾಗಿ ಮಾಡ್ರೆ, ಎಷ್ಟು ಪ್ರೀತಿಲಸ್ ನಮಗೆ ಕಾಣ್ತದ ಮೂವಿ ನೋಡೋ ಮಟ್ಟಿಗೆ. ಅಂದ್ರೆ ಅದು ಸೀನ್ ನೋಡ್ರಿ, ಅದು ಆ್ಯನಿಮೇಷನ್ ಪ್ರೆಸೆಂಟೇಷನ್ ಕಾಣ್ತಾರ, ಇನ್ನೂ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಗೆ ಕಿವಿಯಾಗ ಇನ್ನದನ್ನು ಕೇಳ್ತದ. ಆ ಥರ ಸೀನ್ಗಳು ಫಿಲ್ಮ್ನಲ್ಲಿ ಇದ್ದು. ತೋ ನೋಡಮ್ಮ ಹೆಂಗಿರ್ತದ. ಅಫಿಷಿಯಲಿ ಇನ್ನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಬಟ್ ಮೇಕರ್ಸ್ಲಸಿ ಥೋಡೆ ರಿಲೀಸ್ ಮಾಡಿಬಿಟ್ಟಾರ. ಬಟ್ ಅಫಿಷಿಯಲಿ ಬಂದಮೇಲೆ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಮಾತಾಡಮು. ಇಲ್ಲಿ ಯಶ್ ಅಂತಕ ಡೆಫಿನೆಟ್ಲಿ ರಾವಣ್ ಕ್ಯಾರೆಕ್ಟರ್ದಾಗೆ ಮಾಡ್ಲತ್ತಾರ. ಇದಕ್ಕಿಂತ ಪೆಲೆ ರಿತಿಕ್ ರೋಷನ್ನು ಆರ ಅಂತಂದ್ರು, ದೀಪಿಕಾ ಪಾಡುಕ್ನು ಆರ ಅಂತಂದ್ರು. ಬಟ್ ಇಲ್ಲ, ಈಗ ಅವರು ರಣವೀರ್ ಕಪೂರ್ ಮತ್ತು ಆಲಿಯಾ ಭಟ್ನು ಆರ ಅಂತಂದ್ರು. ಇಲ್ಲ, ಈಗ ಆಲಿಯಾ ಭಟ್ನೇ ಇಲ್ಲ. ರಣವೀರ್ ಕಪೂರ್, ಸಾಯಿ ಪಲ್ಲವಿ, ಸನಿ ದೇವಲ್ ಸರ್ ಅರ, ಮತ್ತು ನಾವು ಮಾತಾಡೋಂಗೆ ಯಶ್ ಅರ. ಇನ್ನೂ ಗೊತ್ತದ, ಇನ್ನೊಂದು ತೊಡೆದಿಂದ ಗೊತ್ತದ ಈ ಫಿಲ್ಮ್ನಲ್ಲಿ ಇನ್ನೂ ಆ್ಯಕ್ಟರ್ ಯಾರು, ಅರುಣ್ ಗೋಯಲ್ ಸರ್ನು ಅರ. ನೋಡ್ಬೇಕತ್ತ ಇನ್ನೂ ಏನೇನು ಚೇಂಜಸ್ ಆಗ್ತಾವ. ಡಾಕ್ಟರ್ ಅಂತ ನಿತೀಶ್ ತಿವಾರಿ ಯಾರ, ಬಟ್ ಫಿಲ್ಮ್ ಪ್ರೊಡ್ಯೂಸ್ ಯಾರು ಮಾಡ್ತಾರ, ಈ ಫಿಲ್ಮ್ ಎಷ್ಟು ಲ್ಯಾಂಗ್ವೇಜ್ದಾಗ ರಿಲೀಸ್ ಆಗ್ತದ, ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ, ಏನು ಗ್ಲೋಬಲಿ ಮೂವಿ ಎಲ್ಲ ಲ್ಯಾಂಗ್ವೇಜ್ದಾಗ ರಿಲೀಸ್ ಮಾಡ್ಲಿಕ್ಕೆ ಕ್ವಶನ್ ಮಾಡ್ತಾರೆ. ಇದಕ್ಕಿಂತ ಬೆಲೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ದಾಗೂ ರಾಮಾಯಣ್ ಸೀರೀಸ್ ಬರ್ಲತ್ತಂತ ಈ ಥರ ಅನೌನ್ಸ್ಮೆಂಟ್ ಕೊಟ್ಬಿಟ್ರು. ಅದ್ರ ಬಗ್ಗೆ ಎಲ್ಲಿ ಚರ್ಚೆ ಅಲ್ಲ. ಮತ್ತು ಅಲ್ಲು ಅರವಿಂದ್ ಅವ್ರನ್ನೂ ರಾಮಾಯಣ ಮೇಲೆ ಸೀರೀಸ್ನ ಮಾಡ್ಲತ್ತೆ ಅಂತಂದ್ರು. ಅದನ್ನು ಎಲ್ಲಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಅದನ್ನು ಸ್ಟಾಪ್ ಆಗಿರ್ಬೇಕು, ಏನಾಗಿರ್, ಬಟ್ ಏನು ಗೊತ್ತೇ ಆಗಿಲ್ಲ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ನಾವು ಮಾತಾಡೋದು ಹನುಮಾನ್ ಮೂವಿ ಬಗ್ಗೆ. ಫಿಲ್ಮ್ ಡೈರೆಕ್ಟರ್ ಪ್ರಶಾಂತ್ ವರ್ಮ ಅವರು. ಹನುಮಾನ್ ಮೂವಿ ಒಳಗೆ ಒಂದು ಕೋತಿ ಇತ್ತಲ್ಲ ಫ್ರೆಂಡ್ಸ್, ಅದು ವಾಯ್ಸ್ ಕೊಟ್ಟಿರಲ್ಲ, ರವಿತೇಜ ಸರ್ ಅವರು ಕೊಟ್ಟರು. ಬಟ್ ರೀಸೆಂಟ್ಲಿ ಅಫಿಷಿಯಲಿ ಒಂದು ಅನೌನ್ಸ್ಮೆಂಟ್ ಕೊಟ್ಟುಬಿಟ್ರು ಪ್ರಶಾಂತ್ ವರ್ಮ ಅವರು. ಇದು ಕೋತಿ ಒಂದು ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ, ಅದ್ರ ಮೇಲೆ ಒಂದು ಮೂವಿ ಬರ್ಲತ್ತ ಅಂತ ಅವ್ರು ಅಂದ್ಬಿಟ್ಟರು. ಬಟ್ ಇನ್ನು ರವಿತೇಜ ಅವ್ರಿಗೆ ಸ್ಟೋರಿ ಹೇಳಿಲ್ಲ. ಹೇಳಿದ ಮೇಲೆ ಇದು ಒಂದು ಸ್ಟೋರಿನ ತರ್ತೀನಿ ಅಂತಂದ್ರು. ಒಂದು ಸಬ್ಜೆಕ್ಟೇ ಬೇರೆ ಆದ ಫಿಲ್ಮ್ ಬರ್ಲತ್ತ ಅಂತಂದ್ರು ಅವರು. ಐ ಹೋಪ್ ನೋಡ್ಬೇಕತ್ತದ ಪ್ರಶಾಂತ್ ವರ್ಮ ಅವ್ರ ಒಂದು ಫಿಲ್ಮ್ ಒಳಗೆ ಇಷ್ಟು ಕ್ರಿಯೇಟಿವಿಟಿ ಮಾಡಿಗೆಸಿ, ಈ ಥರ ಚಲೋ ಮಾಡಿಗೆಸಿ ಎಲ್ಲೋ ಮಂದಿಗೆ ಇಷ್ಟ ಆಗ್ಯದ. ಮೂವಿ 100 crore ಫಿಲ್ಮ್ ವರ್ಲ್ಡ್ ವೈಡ್ ಕಳಿಸ್ಬಿಟ್ಟದ. ಇನ್ನೂ ಟೈಮ್ ಅದ ಈ ಮೂವಿಗೆ, ಇನ್ನೂ ಒಂದು ತಿಂಗಳ ಟೈಮ್ ಅದ. ಈ ಮೂವಿ ಇನ್ನೂ ಕಲೆಕ್ಷನ್ ಮಾಡ್ತದ. ರೀಸೆಂಟ್ಲಿ ನಾವು ಮಾತಾಡ್ಕೊಂಡು ಬಾಲಿವುಡ್ಲಾಸೆ ಫೈಟರ್ ಮೂವಿ ರಿಲೀಸ್ ಆಯಿತು. ಫಸ್ಟ್ ಡೇ ನಾ ಅಂದಿದ್ದೆ ಅವಾಗೇನೋ ಈ ಥರ ಪಬ್ಲಿಕ್ ಆಡಿಯನ್ಸ್ ಕಾಣಲಾಗಿ ಥಿಯೇಟರ್ನಲ್ಲಿ ಸ್ವಲ್ಪ ಪಬ್ಲಿಕ್ ಆಡಿಯನ್ಸ್ ಕಮ್ಮಿ ಕಂಡಿತ್ತು. ಯಾವ ಥರ ರೆಸ್ಪಾನ್ಸ್ ಇರಬೇಕಿತ್ತು, ಯಾವ ಥರ ಡೈಲಾಗ್ ಇರಬೇಕಿತ್ತು, ಆ ಥರ ಇಲ್ಲ. ಸ್ವಲ್ಪ ಬೂಸ್ ಬಂಪ್ಸ್ ಬರಬೇಕು, ಆ ಥರ ಡೈಲಾಗ್ ಇರಬೇಕು. ಇಲ್ಲ, ಇಲ್ಲಿ ಟೈಮ್ ಪಾಸ್ ಆಗಲಿ ಡೈಲಾಗ್ ಇಟ್ಟುಬಿಟ್ರು. ಮೂವಿ ಅಂತಕ ಡೆಫಿನೆಟ್ಲಿ ಅಂತೀವಲ್ಲ, ಪಾಪ್ಕಾರ್ನ್ ಆ ಮೂವಿ ಆ ಥರ ಕಲೆಕ್ಷನ್ ಮಾಡಲಿಲ್ಲ. ಸಂಕ್ರಾಂತಿಗೆ ಎಷ್ಟು ಮೂವಿಗಳು ರಿಲೀಸ್ ಆದವು. ನಾವು ಅವಾಗ ಎಂತಿದೆ ಫ್ರೆಂಡ್ಸ್, ಹನುಮಾನ್ ಮೂವಿ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗ್ತದ ಅಂತ ಅವಾಗೆ ಫಸ್ಟ್ ಡೇಲಾಸ್ನ ಅನ್ಕತೆ ಹೊಂಟಿದೆ. ಡೆಫಿನೆಟ್ಲಿ ಈ ಮೂವಿ ಅದೇ ಆಯಿತು. ಈ ಸಂಕ್ರಾಂತಿಗೆ ಇದು ಬ್ಲಾಕ್ ಬಸ್ಟರ್ ಮೂವಿ ಆಯಿತು. ಇದೆಲ್ಲ ಕೆಳಗೆ ನಿಮಗೆ ಹೆಂಗೆ ಅನ್ಸಿದ? ತೋ ಇನ್ನೊಂದು ಮಾತು ಫ್ರೆಂಡ್ಸ್ ಏನಂದ್ರು, ರಾಮಾಯಣ ಮೂವಿ ಬರ್ಲತ್ತದ ಬಾಲಿವುಡ್ಲಾಸಿ, ಸ್ವಲ್ಪ ನನಗೆ ಭಯನೇ ಅದ. ಸೆಕೆಂಡು, ಹನುಮಾನ್ಜಿ ಕ್ಯಾರೆಕ್ಟರ್ ನನಗೇನು ಅನಿಸ್ತು ಅಂತಂದ್ರು, ಇಲ್ಲಿ ಧ್ರುವ ಸರ್ಜಾ ಅವ್ರಿಗೆ ತೊಗೊಂಡ್ರೆ ಇನ್ನೂ ನನಗೆ ಬೆಟರ್ ಅನಿಸ್ತು. ಯಾಕಂದ್ರೆ ಹನುಮಾನ್ಜಿ ಕ್ಯಾರೆಕ್ಟರ್ ಸೂಟಬಲ್ ಅವ್ರು ಅನಿಸ್ತದ. ನಿಮಗೆ ಹೆಂಗೆ ಅನಿಸ್ತದ ಅದು ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.